ಇವತ್ತು ಆ ರೈತರನ್ನ ಅದು ಎಲ್ಲಿ ಈಗೇನು ಪ್ರಿಲಿಮಿನರಿ ನೋಟಿಫಿಕೇಷನ್ ಮಾಡವ್ರೆ. ಒಂದು ಉದಾಹರಣೆ ಕೆಂಪಯ್ಯನಪಾಳ್ಯ, ಆ ವಿಲೇಜ್ನಲ್ಲಿ 480-490 ಎಕರೆ ಲ್ಯಾಂಡನ್ನು ಅಕ್ವೈರ್ ಮಾಡೋಕ್ಕೆ ಹೊರಟವ್ರೆ. ಅಲ್ಲಿ 1 ಎಕರೆಗಿಂತ ಹೆಚ್ಚಿನ ಭೂಮಿ ಇರ್ತಕ್ಕಂಥವ್ರು ಒಂದು 30 ಜನ 40 ಜನ ಅವರೇ. 1 ಎಕರೆಗಿಂತ ಕಡಿಮೆ ಇರ್ತಕ್ಕಂಥವ್ರು 10 ಗುಂಟೆ 20 ಗುಂಟೆ ಇರೋರು ಸುಮಾರು 400 ಜನಕ್ಕೂ ಮೇಲವ್ರೆ. 10 ಗುಂಟೆ 20 ಗುಂಟೆ ಇರೋರು ಆ ಭೂಮಿನ ಅವ್ರನ್ನ ಒಕ್ಲೇಪಿಸಿ ಅವ್ರನ್ನ ಎಲ್ಲಿ ಕಳಿಸ್ತೀರಿ? ಅವ್ರ ಜೀವನಕ್ಕೆ ಎಲ್ಲಿ ಹೋಗಬೇಕು? ಇದು ನನ್ನ ಹೋರಾಟ. ಇಲ್ಲಿ ಏನು ರಾಜಕೀಯದ್ದೋ ಇಲ್ಲ ಪ್ರತಿಷ್ಠೆ ಪ್ರಶ್ನೆ ಇಲ್ಲ. ರೈತರ ಸಮಸ್ಯೆಗಳನ್ನು ನೋಡಿ ನಾವಿವತ್ತು ಅದ್ರ ಬಗ್ಗೆ ರೈತರ ಪರವಾಗಿ ನಿಂತಿದ್ದೇವೆ. ಕೆಲವು ರೈತರುಗಳು ನಾವು ಭೂಮಿ ಕೊಡೋಕೆ ರೆಡಿ ಅಂತ ಹೇಳ್ತಾ ಇದ್ದಾರೆ. ಕೆಲವು ರೈತರು ನೀವು ಹೇಳ್ದಂಗೆ 80% ವಿರೋಧ ಇದ್ದಾರೆ. ಅವ್ರಿಗೆಲ್ಲ ಯಾವ್ಯಾವ ರೀತಿ ಆಮಿಷ ಒಡ್ಡಿದ್ರು ಆ ಹೆಣ್ಮಕ್ಳು ಕಳೆದ 500 ದಿನಗಳಿಂದ ರಸ್ತೆಯಲ್ಲಿ ಕೂತವ್ರಲ್ಲ, ಅಲ್ಲಿ ಬೈರಮಂಗಲದಲ್ಲಿ ಟೆಂಟ್ ಹಾಕೊಂಡು ಕೂತವ್ರಲ್ಲ, ನಾವು ಕೊಡಲ್ಲ ಅಂತೇಳಿ. ಇದು ಇರ್ತಕ್ಕಂಥ ಪ್ರಶ್ನೆ. ನಾನು ಟೌನ್ಶಿಪ್ ಮಾಡೋದಕ್ಕೆ ವಿರೋಧ ಇಲ್ಲ. ಟೌನ್ಶಿಪ್ ಮಾಡೋದಾದರೆ ಬರಡು ಭೂಮಿ ಎಲ್ಲಿದೆ ಅಲ್ಲಿ ಮಾಡ್ಕೊಳ್ಳಿ. ಇಲ್ಲಿ ಫಲವತ್ತಾಗಿ ರೈತರು ಅವರೇನು ಶ್ರಮಪಟ್ಟು ಜೀವನ ಮಾಡ್ಕೊಂಡು ನೆಮ್ಮದಿಯಿಂದ ಅವ್ರ ನೆಮ್ಮದಿ ಯಾಕೆ ಹಾಳು ಮಾಡ್ತೀರಿ? ಅವ್ರನ್ನ ಯಾಕೆ ಬೀದಿಗೆ ತರ್ತೀರಿ? ಇದು ಸರ್ಕಾರದ ರಿಯಲ್ ಎಸ್ಟೇಟ್. ಇದನ್ನು ನೀವು ಏನು ಪ್ರಶ್ನೆ ಮಾಡ್ತಾಯಿದ್ದೀರಿ? ಅದರಲ್ಲಿ ಯಾವ ಸಂಶಯ ಇಟ್ಕೋಬೇಡಿ. ಇಲ್ಲಿ PPP ಮಾಡಬೇಕು ಅಂತಕ್ಕಂಥದ್ದು ಒಂದಿದೆ. ಪ್ರೈವೇಟ್ನವರಿಗೆ ರೈತರು ಭೂಮಿ ತಗೊಂಡು ರೈತರದ್ದು ಇನ್ನೂ ಅಕ್ವೈರ್ ಆಗಿಲ್ಲ, ರೈತರಿಗೆ ದುಡ್ಡು ಕೊಟ್ಟಿಲ್ಲ. ಈಗ ಆ ಭೂಮಿನಲ್ಲಿ ನಾವು ಟೌನ್ಶಿಪ್ ಮಾಡ್ತೀವಿ ಅಂತೇಳಿ ಇವತ್ತು ಹುಡ್ಕೋ ಸಂಸ್ಥೆಯಿಂದ 12,000 ಕೋಟಿ ಸಾಲ ತಗೊಂಡವ್ರೆ. ಆ ಸಾಲ ತಗೊಂಡಿರೋದು ರೈತರ ಹೆಸರಿನಲ್ಲಿ. ರೈತನಿಗೆ ಇನ್ನೂ ₹1 ಹೋಗಿಲ್ಲ. ಆ ಭೂಮಿ ನಾವು ಅಕ್ವೈರ್ ಮಾಡ್ಕೋತೀವಿ ಅಂತೇಳಿ ಇವತ್ತು ಆ ಇದರಲ್ಲಿ 12,000 ಕೋಟಿ ದುಡ್ಡು ತಂದ್ರಿಗೆ ದತ್ತ ಅವ್ರಿಗೆ ಒಪ್ಕೊಂಡವ್ರೆ. ಆ 12,000 ಕೋಟಿ ಬಂದ ಮೇಲೆ ಅಲ್ಲಿ ಡೆವಲಪ್ಮೆಂಟ್ ಮಾಡಬೇಕಲ್ಲ, ಏರಿಯಾನ ಡೆವಲಪ್ಮೆಂಟ್ ಸರ್ಕಾರ ಮಾಡಲ್ಲ. ಯಾರೋ ಒಬ್ಬ ರಿಯಲ್ ಎಸ್ಟೇಟ್ ಮಾಲೀಕನಿಗೆ ಕೊಡ್ತಾನೆ ಇನ್ವೆಸ್ಟ್ಮೆಂಟ್ ಮಾಡು ಅಂತ. ಇಲ್ಲಿ ಮಾಡ್ತಾ ಇರೋ ಕಾರ್ಯಕ್ರಮ PPP ಮಾಡಲು ಅವನು ಡೆವಲಪ್ ಮಾಡ್ತಾನೆ. ಯಾವನೋ ಇನ್ನೊಬ್ಬ ಡೆವಲಪ್ ಮಾಡಿದ್ಮೇಲೆ ಅವನೊಂದು ರೇಟು, ಅವನು ಮಾಡಿರೋ ಖರ್ಚು ಹೇಳ್ತಾನೆ. ಆ ಖರ್ಚಿನ ದುಡ್ಡು ಅವನಿಗೆ ಹೋಗ್ಬೇಕು. ಇನ್ನು ಉಳಿದಂಥದ್ದು ರೈತರಿಗೆ ಹಂಚೋದು. ಇದು ಭಾಳ ಇದೆ ಇದರಲ್ಲಿ ವಿಷಯಗಳು. ಟೋಟಲಿ ಸರ್ಕಾರವೇ ರಿಯಲ್ ಎಸ್ಟೇಟ್ನ ಒಂದು ಏಜೆಂಟ್ಗಳಾಗಿ ಕೆಲಸ ನಿರ್ವಹಣೆ ಮಾಡ್ತಾರೆ. ಅದಕ್ಕೆ